ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವೆಬ್ಸೈಟ್ನಲ್ಲಿ ಲೋಪ, ಅಪರಾಧ ಪ್ರಕರಣಗಳ ಪಕ್ಷಿನೋಟ ಗಮನ ಹರಿಸುವವರೇ ಇಲ್ಲ. ಪೊಲೀಸ್ ಇಲಾಖೆ ಹಲವು ಮಾಹಿತಿಗಳನ್ನು ಹಂಚಿಕೊಳ್ಳುವ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತ ಜಾಲತಾಣವನ್ನು ತೆರೆದಿದ್ದು, ಬಹುತೇಕ ಎಲ್ಲ ಪೊಲೀಸ್ ಜಿಲ್ಲಾ ಕೇಂದ್ರಗಳಲ್ಲಿ ಅಧಿಕೃತ ಜಾಲತಾಣ ಅಥವಾ ವೆಬ್ಸೈಟ್ಗಳನ್ನು ತೆರೆದಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ವೆಬ್ಸೈಟ್ನಲ್ಲಿ ಸುದ್ದಿಗಳು ಪ್ರಕಟವಾಗುವ ಅಪರಾಧ ಪ್ರಕರಣಗಳ ಪಕ್ಷಿನೋಟ ಪುಟದಲ್ಲಿ ಲೋಪ ಕಂಡುಬಂದು 1 ತಿಂಗಳು ಸಮೀಪಿಸುತ್ತಿದ್ದು, ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವೆಬ್ಸೈಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಡೆಯುವ ಹಲವಾರು ಅಪರಾಧ ಪ್ರಕರಣಗಳು ಮತ್ತು ಆ ಪ್ರಕರಣಗಳು ದಾಖಲಾಗಿರುವ ಬಗ್ಗೆ ಎಫ್ಐಆರ್ ಸಂಖ್ಯೆ ಮತ್ತು ದಿನಾಂಕ ಸಮೇತ ಸಂಪೂರ್ಣ ವಿವರಗಳನ್ನು ಪ್ರತಿದಿನ ವೆಬ್ಸೈಟ್ನ ಇತ್ತೀಚಿನ ಸುದ್ದಿಗಳ ಪಟ್ಟಿಯಲ್ಲಿ ಪ್ರಕಟಿಸಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವೆಬ್ಸೈಟ್ನ ಇತ್ತೀಚಿನ ಸುದ್ದಿಗಳು ಪ್ರಕಟವಾಗುವ ಪುಟದಲ್ಲಿ ಅಪರಾಧ ಪ್ರಕರಣಗಳು ಪಕ್ಷಿನೋಟದ ಪುಟದಲ್ಲಿ ಲೋಪ ಕಂಡುಬಂದಿದ್ದು, ಸೆಪ್ಟೆಂಬರ್ 1ರಿಂದ ಇಂದಿನವರೆಗೂ ಎಫ್ಐಆರ್ ಸಂಖ್ಯೆ ಮತ್ತು ದಿನಾಂಕ ಸಮೇತ ಸಂಪೂರ್ಣ ವಿವರಗಳ ಪುಟ ಓಪನ್ ಆಗುತ್ತಿಲ್ಲ. ಇತ್ತೀಚಿನ ಸುದ್ದಿಗಳ ಪುಟದಲ್ಲಿ ದಿನಾಂಕವನ್ನು ತೆರೆದ ತಕ್ಷಣ 500 oops something went wrong on our servers, go home ಎಂಬ ಪುಟ ತೆಗೆದುಕೊಳ್ಳುತ್ತಿದೆಯೇ ಹೊರತು ಅಪರಾಧ ಪ್ರಕರಣಗಳ ಪಕ್ಷಿನೋಟ ಪ್ರಕಟಗೊಳ್ಳುತ್ತಿಲ್ಲ. ಈ ಬಗ್ಗೆ ಆನ್ಲೈನ್ನಲ್ಲಿ ಕೆಲವರು ದೂರು ಸಲ್ಲಿಸಿದರೆ, ಇನ್ನು ಕೆಲವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ವೆಬ್ಸೈಟ್ ಸಮಸ್ಯೆ ಬಗ್ಗೆ ಚಿತ್ರವನ್ನು ಹಾಕಿ ದುರಸ್ತಿಗೆ ಮನವಿ ಮಾಡಿದರೂ ಇದುವರೆಗೂ ಸಮಸ್ಯೆ ನೀಗಿಸುವಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ವಿಫಲರಾಗಿದ್ದಾರೆ ಎಂದು ದೂರಿದ್ದಾರೆ.